ಕರ್ತನ ಪರಿಶುದ್ಧ ನಾಮಕ್ಕೆ ಸೋತು ಉಂಟಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ಮತ್ತೆ ಈ ಲೈವ್ ಟಿವಿ ಮೂಲಕ ಈ ಪ್ರಾರ್ಥನೆ ಸಮಯದಲ್ಲಿ ನಿಮ್ಮನ್ನು ಸಂಧಿಸುವಂತೆ ದೇವರು ಕೊಟ್ಟಂಥ ಈ ಮಹಾಕೃಪೆಗಾಗಿ ನಾನು ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಈ ಪ್ರಾರ್ಥನೆ ಸಮಯ ಮೂಲಕ ದೇವರ ವಾಕ್ಯವನ್ನು ಕೇಳುವಂತೆ, ನೋಡುವಂತೆ, ಈ ಪ್ರಾರ್ಥನೆ ಸಮಯದಲ್ಲಿ ಬರುವಂಥ ಒಂದೊಂದು ವಾಕ್ಯಗಳ ದೇವರ ವಾಕ್ಯದ ಮೂಲಕ ನಾವೆಲ್ಲರೂ ದೇವರ ಆಶೀರ್ವಾದ, ರಕ್ಷಣೆ, ಬಿಡುಗಡೆ, ಸೌಖ್ಯ, ಅದ್ಭುತಗಳನ್ನು ಹೊಂದಿಕೊಳ್ಳುವಂತೆ ದೇವರು ಕೃಪೆಯನ್ನು ತೋರಿಸಿದ್ದಾರೆ. ಆಮೇನ್. ಆದ್ದರಿಂದ ಪ್ರೀತಿಯ ದೇವ್ರ ಮಕ್ಕಳೇ, ಈ ಲೈವ್ ಟಿವಿ ಮೂಲಕ ಈ ಪ್ರಾರ್ಥನೆ ಸಮಯದಲ್ಲಿ ಬರುವಂಥ ದೇವರ ವಾಕ್ಯವನ್ನು ಕೇಳಿ ನೀವು ಅದ್ಭುತವನ್ನು, ಆಶೀರ್ವಾದವನ್ನು, ಬಿಡುಗಡೆಯನ್ನು, ಸೌಖ್ಯವನ್ನು, ರಕ್ಷಣೆಯನ್ನು ಹೊಂದಿಕೊಳ್ಳುವುದು ಮಾತ್ರ ಅಲ್ಲ, ಇನ್ನೂ ಎಷ್ಟೋ ಜನ ನಮ್ಮ ಕರ್ನಾಟಕದಲ್ಲಿ, ನಮ್ಮ ದೇಶದಲ್ಲಿ, ನಾವಿರುವಂಥ ಪಟ್ಟಣಗಳಲ್ಲಿ, ನಾವಿರುವಂಥ ನಗರಗಳಲ್ಲಿ ಪ್ರೀತ ಮಕ್ಕಳೇ, ಎಷ್ಟೋ ಜನಕ್ಕೆ ರಕ್ಷಣೆ ಇಲ್ಲ, ಆಶೀರ್ವಾದ ಇಲ್ಲ, ಬಿಡುಗಡೆ ಇಲ್ಲ, ಸೌಖ್ಯ ಇಲ್ಲ, ರಕ್ಷಣೆ ಇಲ್ಲ. ಅದಕ್ಕಿಂತ ಒಂದು ದುಃಖವಾದ ಕಾರ್ಯ ಏನಂದರೆ, ಎಷ್ಟೋ ಕೋಟಿ ಜನಗಳಿಗೆ ಯೇಸು ಸ್ವಾಮಿ ಅಂದರೆ ಇನ್ನು ಯಾರಂತ ಗೊತ್ತಿಲ್ಲ. ಆದ್ದರಿಂದ ಈ ಲೈವ್ ಟಿವಿ ಮೂಲಕ ಈ ಪ್ರಾರ್ಥನೆ ಸಮಯದಲ್ಲಿ ದೇವರ ವಾಕ್ಯವನ್ನು ಕೇಳುವ ಪ್ರತಿಯೊಂದು ದೇವರ ಮಕ್ಕಳು ಮತ್ತೊಬ್ಬರಿಗೆ ಹೇಗಾದರೂ ಈ ವಾಕ್ಯವನ್ನು ಕೇಳುವಂತೆ, ನೋಡುವಂತೆ, ನಂಬುವಂತೆ, ದೇವರ ರಕ್ಷಣೆ, ಬಿಡುಗಡೆ, ಆಶೀರ್ವಾದ, ಸೌಖ್ಯವನ್ನು ಹೊಂದಿಕೊಳ್ಳುವಂತೆ ಸಹಾಯ ಮಾಡಿ. ಪ್ರೀತಿ ಮಕ್ಕಳೇ, ನಾವು ದೇವರಿಗೆ ಮಾಡುವಂಥ ಅದು ದೊಡ್ಡ ಸೇವೆಯಾಗಿದೆ. ಎಷ್ಟೋ ಜನ ನಿಮ್ಮ ಜೊತೆ ಕೆಲಸ ಮಾಡೋರು, ನಿಮ್ಮ ರಿಲೇಷನಲ್ಲಿ, ನೀವಿರುವಂಥ ಸ್ಥಳದಲ್ಲಿ ಎಷ್ಟೋ ಜನ ಬಿಡುಗಡೆ ಇಲ್ಲದೆ ಕಣ್ಣೀರಿಂದ, ವ್ಯಾಧಿಯಿಂದ, ವೇದನೆಯಿಂದ, ಅನೇಕ ಪಾಪ, ಶಾಪ, ಸೈತನ ಕಟ್ಟಲ್ಪಟ್ಟಿದ್ದಾರೆ, ಬಿಡುಗಡೆ ಇಲ್ಲದೆ ಒದ್ದಾಡ್ತಿದ್ದಾರೆ. ಅಂಥ ಜನರಿಗೆ ನೀವು ಈ ದೇವರ ವಾಕ್ಯವನ್ನು ನೋಡೋದಕ್ಕೆ ಪ್ರೋತ್ಸಾಹ ಮಾಡುವಾಗ, ಅವರು ಕೂಡ ಈ ವಾಕ್ಯ ನೋಡುವಂತೆ ನೀವು ತಿಳಿಸುವಾಗ, ನಿಮ್ಮ ಮೂಲಕ ಒಂದು ಆತ್ಮ ರಕ್ಷಣೆ ಹೊಂದಿದ್ರೆ, ಬಿಡುಗಡೆ ಹೊಂದಿದ್ರೆ, ಅದ್ಭುತ ಸೌಖ್ಯ ಹೊಂದ್ಕೊಳ್ರೆ, ಪರಲೋಕದಲ್ಲಿ ಎಷ್ಟು ಸಂತೋಷ, ಪರಲೋಕ ದೇವರಿಗೆ ಎಷ್ಟು ಮಹಿಮೆ ಅಲ್ವಾ? ಅದರಿಂದ ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ದೇವರ ವಾಕ್ಯ ನೋಡಿ ನೀವು ಮಾತ್ರ ಬಿಡುಗಡೆ ಹೊಂದ್ಕೊಳ್ಳೋದಿಲ್ಲ, ಅನೇಕರಿಗೆ ತಿಳಿಸಿ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಪ್ರೀತಿಯ ದೇವರ ಮಕ್ಕಳೇ, ಈ ವರ್ಷದ ಕೊನೆ ದಿನಗಳಲ್ಲಿ ನಾವು ಇದ್ದೀವಿ. ಇನ್ನು ಸ್ವಲ್ಪ ದಿನದಲ್ಲಿ ನಾವು ಹೊಸ ವರ್ಷದಲ್ಲಿ ಕಾಲಿಡಿದ್ವಿ. ಅದರಿಂದ ಹೊಸ ವರ್ಷದಲ್ಲಿ ಕಾಲಿಡೋದಕ್ಕೆ ಮುಂಚೆ ಅಧಿಕವಾಗಿ ನೀವು ಕುಟುಂಬವಾಗಿ, ಸಭೆಯಾಗಿ, ಪ್ರೀತಿ ಮಕ್ಕಳೇ, ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡಿ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಹಲ್ಲೆಲೂಯಾ. ಪ್ರಾರ್ಥನೆ ತುಂಬ ಮುಖ್ಯ. ಪ್ರಾರ್ಥನೆ ಮಾಡೋದು ಮಾತ್ರ ಅಲ್ಲ, ಈ ವರ್ಷ ಪೂರ್ತಿ ಏಸಪ್ಪ ನಮ್ಮ ಜೊತೆ, ನಮ್ಮ ಕುಟುಂಬ ಜೊತೆ, ನಮ್ಮ ಮನೆ ಜೊತೆ, ನಮ್ಮ ಮಕ್ಕಳ ಜೊತೆ, ನಾವು ಮಾಡುವ ಕೆಲಸ ಕಾರ್ಯ ಸೇವೆ ಜೊತೆ ಇದ್ದು ಅದ್ಭುತವಾಗಿ, ಆಶ್ಚರ್ಯಕರವಾಗಿ ದೇವರು ಮಹಿಮೆಯಾಗಿ ನಡೆಸ್ಕೊಂಡು ಬರ್ತಿದ್ದಾರಲ್ವಾ? ಅದರಿಂದ ಅದಕ್ಕೋಸ್ಕರ ನಾವು ದೇವರಿಗೆ ಸ್ತೋತ್ರವನ್ನು, ಕೃತಜ್ಞತೆಯನ್ನು ಸಲ್ಲಿಸಿ ಆತನ ಪರಿಶುದ್ಧವಾದ ನಾಮವನ್ನು ಮಹಿಮೆ ಪಡಿಸೋಣ. ಕರ್ತನು ನಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಆದ್ದರಿಂದ ಇನ್ನು ಇರುವ ಕೆಲವು ದಿನಗಳು ಹೊಸ ವರ್ಷದಲ್ಲಿ ಹೋಗಲಿದ್ದೇವೆ. ಸಮಯವನ್ನು ವ್ಯರ್ಥ ಮಾಡ್ಕೊಳ್ಬೇಡಿ, ದಿನಗಳನ್ನು ವ್ಯರ್ಥವಾಗಿ ಕಲಿಬೇಡಿ. ದೇವರ ಸಂಬಂಧ ಕಾದಿದ್ದು ಪ್ರಾರ್ಥಿಸಿ ಸ್ತೋತ್ರ ಮಾಡಿ ಆತನ ನಾಮವನ್ನು ಮಹಿಮೆಪಡಿಸಿ ಹೊಸ ವರ್ಷದಲ್ಲಿ ಆಶೀರ್ವಾದದೊಂದಿಗೆ ನಾವೆಲ್ಲರೂ ಪ್ರವೇಶ ಮಾಡೋಣ. ಕರ್ತನು ನಮ್ಮನ್ನು ಆಶೀರ್ವದಿಸಲಿ. ಸರಿಪತಿ ಮಕ್ಕಳೇ, ಇವತ್ತು ಕೂಡ ದೇವರ ಆತ್ಮನು ನಮ್ಮೊಂದಿಗೆ ಮಾತಾಡುವ ದೇವರ ವಾಕ್ಯವನ್ನು ಕೇಳಿ ನಾವು ಪ್ರಾರ್ಥಿಸಿ ಈ ಭಾಗವನ್ನು ಮುಗಿಸೋಕ್ಕೆ ನಾನು ಆಸೆ ಪಡ್ತಿದ್ದೇನೆ. ಇವತ್ತು ಪರಿಶುದ್ಧ ಆತ್ಮನು ನಮ್ಮೊಂದಿಗೆ ಮಾತಾಡುವ ವಾಕ್ಯದ ಸಂದೇಶ, ಎಚ್ಚರವಾಗಿರಿ, ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಿರಿ. ಆಮೇನ್. ಹಲ್ಲೆಲೂಯಾ. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಈ ಲೈವ್ ಟಿವಿ ಮೂಲಕ ಈ ಪ್ರಾರ್ಥನೆ ಸಮಯದಲ್ಲಿ ದೇವರ ವಾಕ್ಯವನ್ನು ನೋಡುತ್ತಿರುವ, ಕೇಳುತ್ತಿರುವ, ನಂಬುತ್ತಿರುವ ಪ್ರತಿಯೊಂದು ದೇವರ ಮಕ್ಕಳು ನೋಡಿ ಯೇಸು ಸ್ವಾಮಿ ತನ್ನ ಪರಿಶುದ್ಧ ಆತ್ಮನಿಂದ ಮಾತಾಡ್ತಿದ್ದಾರೆ. ಮಗನೇ, ಮಗಳೇ, ಎಚ್ಚರವಾಗಿರಿ, ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿರಿ. ಯಾಕಂದ್ರೆ ನಾವು ಇರುವಂಥ ಕಾಲ ಕಡೇ ಕಾಲವಾಗಿದೆ. ಕಡೇ ದಿನಗಳಲ್ಲಿ ನಾವು ಜೀವಿಸ್ತಾ ಇದ್ದೀವಿ. ದೇವರ ಬರುವಿಕೆ ಬಹಳ ಸಮೀಪವಾಗಿದೆ. ಸತ್ಯವೇದದಲ್ಲಿ ಆತನು ಬರೆದಿರುವಂಥ, ಆತನ ಬರುವಿಕೆಗೆ ಬರೆದಿರುವಂಥ ಪ್ರವಾದನೆಗಳು, ಗುರುತುಗಳು, ಅನೇಕ ಕಾರ್ಯಗಳು ನಡೆದುಕೊಳ್ತಿದೆ. ಇದೆಲ್ಲ ನೋಡುತ್ತಿರುವ ನಾವು
ಪ್ರೀತಿ ಮಕ್ಕಳೇ, ಎಚ್ಚರವಾಗಿದ್ದು ಕ್ರಿಸ್ತ ನಂಬಿಕೆಯಲ್ಲಿ ನಾವು ದೃಢವಾಗಿ ನಿಲ್ಲಬೇಕು. ಕಾರಣ ಅಂದ್ರೆ ಅಲ್ಲಿ ನೀವು ಮೊದಲನೇ ಕೊರಿಂಥದ ಪುಸ್ತಕ 16ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ಬಿಟ್ಟಿದೆ, ಎಚ್ಚರವಾಗಿರಿ, ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಿರಿ. ಒಮ್ಮೆ ನೋಡಿದ್ರ, ದೇವರ ಆತ್ಮನು ನಮಗೆ ಕೊಡುವಂತ ಆಲೋಚನೆ, ನನ್ನ ಪ್ರೀತಿಯ ಮಗನೇ, ನನ್ನ ಪ್ರೀತಿಯ ಮಗಳೇ, ಎಲ್ಲಾ ಸಮಯದಲ್ಲಿ ಎಚ್ಚರವಾಗಿದ್ದು ಆಮೇ ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಿರಿ. ಯಾಕಂದ್ರೆ ಕಡೆಯವರೆಗೂ ಆ ಕ್ರಿಸ್ತ ನಂಬಿಕೆಯಲ್ಲಿ, ದೇವರ ವಿಶ್ವಾಸದಲ್ಲಿ ಯಾರು ನೆಲೆಗೊಂಡಿರ್ತಾರೋ ಅವರೇ ರಕ್ಷಣೆ ಹೊಂದುತ್ತಾರೆ ಎಂಬುದಾಗಿ ಸತ್ಯದಲ್ಲಿ ಬರೆಯಲ್ಪಟ್ಟಿದೆ. ಏನು ಕ್ರಿಸ್ತ ಜೀವಿತ ಅಂದ್ರೆ ಅಥವಾ ಕ್ರಿಸ್ತ ನಂಬಿಕೆ ಅಂದ್ರೆ ಏನು 4 ದಿವಸ ಕ್ರಿಸ್ತನಲ್ಲಿ ಜೀವಿಸಿ ಅಥವಾ ಕ್ರಿಸ್ತ ಯೇಸು ಮೇಲೆ ನಂಬಿಕೆ ವಿಶ್ವಾಸ ಇಟ್ಟು ಮತ್ತೆ ನಂಬಿಕೆನ ಕಳ್ಕೊಂಡ್ಬಿಡೋದಲ್ಲ ಅಥವಾ ವಿಶ್ವಾಸವನ್ನ ಬಿಟ್ಟು ಬಿಡುವುದಲ್ಲ. ಆಮೇ ಇವತ್ತು ಅನೇಕ ಜನಗಳು ನಾವು ನೋಡುವಾಗ ಸೇವೆಯಲ್ಲಿ ಅದ್ಭುತಗೋಸ್ಕರ, ಬಿಡುಗಡೆಗೋಸ್ಕರ, ಸೌಖ್ಯಗೋಸ್ಕರ, ಆಶೀರ್ವಾದಗೋಸ್ಕರ ಯೇಸು ಸ್ವಾಮಿ ನಂಬಿಕೊಂಡು ಸಭೆಗೆ ಬರ್ತಾರೆ. ಆದರೆ ಯೇಸು ಸ್ವಾಮಿ ನೋಡಿ, ಯಾವಾಗ ಆತನ ಜನರು ನಂಬಿಕೆಯಿಂದ ಆತನ ಸಮೂಹದಲ್ಲಿ ಆತನ ಹುಡುಕಿ ಬರ್ತಾರೋ, ಅವರು ಯಾವ ಅದ್ಭುತಗೋಸ್ಕರ, ಬಿಡುಗೋಸ್ಕರ, ಸೌಖ್ಯಗೋಸ್ಕರ, ಯಾವ ಆಶೀರ್ವಾದ ಕಾರ್ಯಗಳಿಗೋಸ್ಕರ ಬರ್ತಾರೋ, ಯೇಸು ಸ್ವಾಮಿ ಅತಿಶಯವಾದ ದೇವರಲ್ವಾ, ಅದ್ಭುತ ಸ್ವರೂಪನಲ್ವಾ. ಅವರು ಎದುರು ನೋಡುವ ನಮ್ಮ ಅದ್ಭುತಗಳನ್ನ ಯೇಸು ಸ್ವಾಮಿ ಅವ್ರು ಮಾಡ್ತಾರೆ. ಆದರೆ ನಾವು ಸೇವೆಯಲ್ಲಿ ನೋಡುವಾಗ ಅನೇಕ ಜನರು ಮಕ್ಕಳೇ ಅದ್ಭುತ ಸೌಖ್ಯ ಬಿಡುಗಡೆ ಹೊಂದ್ಕೊಂಡ ನಂತರ ಅವ್ರ ನಂಬಿಕೆಯನ್ನು ಬಿಟ್ಬಿಟ್ಟು, ಯೇಸು ಸ್ವಾಮಿನ ಬಿಟ್ಬಿಟ್ಟು, ಸಭೆಗಳು ಬಿಟ್ಬಿಟ್ಟು ಮತ್ತೆ ಅವ್ರು ಹಿಂದಾಗಿ ಹೋಗ್ಬಿಡ್ತಾರೆ. ಇದು ತುಂಬಾ ಡೇಂಜರ್. ದೇವ್ರ ಮಕ್ಕಳೇ, ಚೆನ್ನಾಗಿ ಓದಿಸ್ತಿದ್ದೀರಾ? ಕ್ರಿಸ್ತ ನಂಬಿಕೆನ ಬಿಟ್ಟು, ಕ್ರಿಸ್ತ ವಿಶ್ವಾಸವನ್ನು ಬಿಟ್ಟು ನಾವು ದೂರ ಹೋಗುವುದು ಅಥವಾ ನಂಬಿಕೆನ ಕಳ್ಕೊಳ್ಳುವುದು ದೇವರ ಮಕ್ಕಳಿಗೆ ತುಂಬಾ ಡೇಂಜರ್, ಅಂದ್ರೆ ಅಪಾಯಕರವಾದ ಒಂದು ಕಾರ್ಯ. ನಮ್ಮ ಸೇವೆಯಲ್ಲಿ ಕೂಡ ನಾವು ನೋಡುವಾಗ ಎಷ್ಟೋ ಜನರಿಗೆ ಯೇಸು ಸ್ವಾಮಿ ಆತನ ಪ್ರಾರ್ಥನಾ ಗೋಪುರದಲ್ಲಿ ಬರುವಾಗ ಅವರ ವ್ಯಾಧಿಗಳನ್ನ ಗುಣಪಡಿಸಿದ್ದಾರೆ. ಅವರಿದ್ದಂಥ ಅಸುತ್ತ ಆತ್ಮ ದೆವ್ವಗಳನ್ನ ಬಿಡಿಸಿದ್ದಾರೆ, ಅವರ ಕಷ್ಟವನ್ನ ನೀಗಿಸಿದ್ದಾರೆ, ಅವರ ಕಣ್ಣೀರನ್ನ ಒರೆಸಿದ್ದಾರೆ. ಎಷ್ಟೋ ಕುಟುಂಬಗಳಿಗೆ ಮದುವೆ ಭಾಗ್ಯ, ಮಕ್ಕಳ ಭಾಗ್ಯ, ಅನೇಕ ಆಶೀರ್ವಾದಗಳನ್ನ ಅನುಗ್ರಹಿಸಿದ್ದಾರೆ. ಆದ್ರೆ ನೋಡಿ, ಅವರು ಎದುರು ನೋಡುವಂತ ಅದ್ಭುತ, ಅವ್ರಿಗೆ ಬೇಕಾದ ಆಶೀರ್ವಾದ ಹೊಂದಿಕೊಳ್ಳುವವರೆಗೂ ದೇವರ ಸಮೂಹದಲ್ಲಿ ಸಭೆಗೆ ಪ್ರಾರ್ಥನಾ ಗೋಪುರಕ್ಕೆ ನಂಬಿಕೆಯಿಂದ ಬರ್ತಾರೆ. ಆದ್ರೆ ಅವರು ಅದ್ಭುತ, ಅವರು ಎದುರು ನೋಡುವಂತ ಅದ್ಭುತ ಸಿಕ್ಕಿದ ತಕ್ಷಣ, ಅವ್ರು ಹೊಂದಿದ ತಕ್ಷಣ ಮತ್ತೆ ಅವ್ರು ದೇವರ ಸಮಯದಲ್ಲಿ ಬರುವುದಿಲ್ಲ, ಯೇಸು ಸ್ವಾಮಿ ಮೇಲೆ ನಂಬಿಕೆ ಇಡುವುದಿಲ್ಲ. ಯಾಕಂದ್ರೆ ಅವ್ರಿಗೆ ಬೇಕಾದ ನಂಬಿಕೆ, ಮಕ್ಕಳೇ, ಅವ್ರಿಗೆ ಬೇಕಾದ ಒಂದು ಬಿಡುಗಡೆ ಆಶೀರ್ವಾದ ಸಿಕ್ಕಿದ ತಕ್ಷಣ ನಂಬಿಕೆನ ಬಿಟ್ಬಿಡ್ತಾರೆ, ಸಭೆಯನ್ನ ಬಿಟ್ಬಿಡ್ತಾರೆ, ದೇವರನ್ನ ಬಿಟ್ಬಿಡ್ತಾರೆ. ತುಂಬಾ ದುಃಖಕರವಾದ ಒಂದು ಕಾರ್ಯ. ಯಾಕಂದ್ರೆ ಯಾಕೆ ಎಚ್ಚರವಾಗಿದ್ದು ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಬೇಕು. ಆಮೇನ್, ಹಲ್ಲೆಲೂಯಾ. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಒಂದು ವೇಳೆ ಈ ಪ್ರಾರ್ಥನೆ ಸಮಯದಲ್ಲಿ ಈ ವಾಕ್ಯವನ್ನು ಕೇಳಿದ್ರೆ ನೀವು ಕೂಡ ಆರಂಭದಲ್ಲಿದ್ದಂಥ ನಂಬಿಕೆ ಇಲ್ಲ, ಆರಂಭದಲ್ಲಿ ಇದ್ದಂಥ ದೇವ್ರ ಮೇಲೆ ಪ್ರೀತಿ ವಿಶ್ವಾಸ ಇಲ್ಲ, ಆರಂಭದಲ್ಲಿ ಯಾವಾಗಲೂ ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಬೈಬಲ್ನ ಓದ್ತಿದ್ದೀವಿ, ಸೇವೆ ಕೂಡ ಮಾಡ್ತಿದ್ದೀವಿ, ತಪ್ಪದೆ ಸಭೆಗೆ ಹೋಗಿ ಆರಾಧನೆ ಮಾಡ್ತಿದ್ದೀವಿ, ಅನೇಕರಿಗೆ ದೇವ್ರ ಬಗ್ಗೆ, ಯೇಸು ಸ್ವಾಮಿ ಬಗ್ಗೆ ಸುವಾರ್ತೆಗಳು ಸಾರ್ತಿದ್ದೀವಿ. ಆದರೆ ಇವಾಗ ನಮಗೆ ಆ ನಂಬಿಕೆ ಇಲ್ಲ, ಆ ವಿಶ್ವಾಸ ಇಲ್ಲ, ನಾವು ಆತ್ಮಿಕ ಜೀವನದಲ್ಲಿ ನಾವು ಸೋತು ಹೋಗಿದ್ದೀವಿ. ನಾವೇ ಇವಾಗ ಸಭೆಗೆ ಹೋಗ್ತಿಲ್ಲ, ನಾವೇ ಇವಾಗ ಪ್ರಾರ್ಥನೆ ಮಾಡ್ತಾ ಇಲ್ಲ, ನಾವೇ ಇವಾಗ ಬೈಬಲ್ ಓದ್ತಿಲ್ಲ, ಇನ್ನು ಮತ್ತೊಬ್ಬರಿಗೆ ಹೋಗಿ ಎಲ್ಲಿ ಸುವಾರ್ತೆ ಸಾರುವುದು? ನಮಗೆ ನಂಬಿಕೆ ಬಿಟ್ಟು ಹೋಗಿದೆ, ನಮಗೆ ವಿಶ್ವಾಸ ಬಿಟ್ಟು ಹೋಗಿದೆ, ನಾವೇ ಸೋತೋಗ್ಬಿಟ್ಟಿದ್ದೀವಿ. ಇನ್ನು ಮತ್ತೊಬ್ಬರಿಗೆ ಹೋಗಿ ನಾವು ಹೇಗೆ ದೇವರ ಬಗ್ಗೆ, ಯೇಸು ಸ್ವಾಮಿ ಪ್ರೀತಿ ಬಗ್ಗೆ ಹೇಳುವಂತ ತುಂಬಾ ಜನ ಕೂತ್ಕೊಂಡಿದ್ದೀರಾ. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ದೇವರು ನಿಮ್ಮನ್ನು ತುಂಬಾ ಪ್ರೀತಿಸ್ತಿದ್ದಾರೆ. ಅದಕ್ಕೋಸ್ಕರನೇ ಈ ಲೈಫ್ ಟೈಮ್ ಮೂಲಕ, ಈ ಪ್ರಾರ್ಥನೆ ಸಮಯದಲ್ಲಿ ತನ್ನ ಸೇವಕರ ಮೂಲಕ ದೇವರ ಆತ್ಮನು ನಿಮ್ಮೊಂದಿಗೆ ಮಾತಾಡ್ತಿದ್ದಾರೆ. ಮಗನೇ,
ಮಗಳೇ, ನಂಬಿಕೆನ ಬಿಡಬೇಡಪ್ಪ, ವಿಶ್ವಾಸವನ್ನ ಬಿಡಬೇಡಪ್ಪ. ಎಚ್ಚರವಾಗಿದ್ದು ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಬೇಕು. ನಂಬಿಕೆಯಲ್ಲಿ ಬಿದ್ದು ಹೋಗಬಾರ್ದು, ನಂಬಿಕೆಯಲ್ಲಿ ತಡಮಾಡಬಾರ್ದು, ನಂಬಿಕೆನ ಕಳ್ಕೊಳ್ಬಾರ್ದು. ಯೇಸುವನ್ನು ಬಿಟ್ಟು ನಾವು ದೂರ ಹೋಗಬಾರ್ದು. ಅದು ನಮಗೆ ಆಶೀರ್ವಾದ ಅಲ್ಲ. ಆಮೆನ್. ಹಾಗಾದ್ರೆ ಯಾಕೆ ದೇವರ ಮಕ್ಕಳು ಎಚ್ಚರವಾಗಿದ್ದು ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಬೇಕು? ಆಮೆನ್. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಕುಟುಂಬವಾಗಿ ದೇವರ ವಾಕ್ಯ ಟಿವಿ ಮುಂದೆ ಕೂತ್ಕೊಂಡು ನೋಡ್ತಾ ಇದ್ದೀರಾ? ಇವತ್ತು ಎಚ್ಚರಿಯಿಂದ ಈ ವಾಕ್ಯ ಕೇಳಿ. ದೇವರ ಆತ್ಮನು ನಿಮ್ಮೊಂದಿಗೆ ಮಾತಾಡಲು ಆಸೆ ಪಡ್ತಿದ್ದಾರೆ. ಇವತ್ತು ನಿಮ್ಮ ನಂಬಿಕೆನ ಬಲಪಡಿಸೋದಕ್ಕೋಸ್ಕರ, ನಿಮ್ಮ ವಿಶ್ವಾಸವನ್ನ ಬಲಪಡಿಸಿ ನಿಮ್ಮ ಕ್ರಿಸ್ತ ನಂಬಿಕೆಯಲ್ಲಿ ನಿಮ್ಮನ್ನು ದೃಢವಾಗಿ ನಿಲ್ಲಿಸಬೇಕಂತ ದೇವರು ಚಿತ್ತವನ್ನಾಗಿದ್ದಾನೆ. ಕಾರಣ ಇವತ್ತು ಸತ್ಯವೇದದಿಂದ ಒಂದು ರಾಜನ ಕುರಿತು ನಿಮ್ಮ ಬಗ್ಗೆ ನಿಮ್ಮ ಬಳಿ ಯೇಸು ಸ್ವಾಮಿ ಮಾತನಾಡುತ್ತಿದ್ದಾರೆ. ನೀವು 2 ಪೂರ್ವಕಾಲವಿತ್ತಂತ 14ನೇ ಅಧ್ಯಾಯ 1 ಮತ್ತು 2ನೇ ವಾಕ್ಯದಲ್ಲಿ ಓದು ನೋಡುವಾಗ, 2 ಪೂರ್ವದ ಕಾಲ 14ನೇ ಅಧ್ಯಾಯ 1 ಮತ್ತು 2ನೇ ವಾಕ್ಯ ನೋಡುವಾಗ, ಅಲ್ಲಿ ಆಸ ಎಂಬ ಒಂದು ರಾಜನಿದ್ದ. ಆಮೇ, ಚೆನ್ನಾಗಿ ಗಮನಿಸ್ತಾ ಇದ್ದೀರಾ ಪ್ರೀತಿದ್ರ ಮಕ್ಕಳೇ? ನನ್ನ ವಾಕ್ಯವನ್ನು ಓದಿ ನಿಮಗೆ ವಿವರಣೆ ಮಾಡಬೇಕಾದ್ರೆ, ದೇವರ ವಾಕ್ಯ ಹೇಳ್ಬೇಕಾದ್ರೆ ಸಮಯ ಸಾಕಾಗುವುದಿಲ್ಲ. ಆದ್ರಿಂದ ನಾನು ಜಸ್ಟ್ ವಾಕ್ಯವನ್ನು ಹೇಳಿ ಅದರಲ್ಲಿ ಬರೆದಿರುವಂಥ ಸಾರಾಂಶನ ನಿಮಗೆ ತಿಳಿಸಿ, ನಿಮ್ಮನ್ನು ಎಚ್ಚರಿಸಿ, ನೀವು ಕ್ರಿಸ್ತ ನಂಬಿಕೆಯಲ್ಲಿ ವಿಶ್ವಾಸದಲ್ಲಿ ದೃಢವಾಗಿ ನಿಲ್ಲಬೇಕೆಂದು ನಿಮ್ಮೊಂದಿಗೆ ದೇವರ ಆತ್ಮನು ಮಾತಾಡ್ತಿದ್ದಾರೆ. ನೋಡಿ ಮಕ್ಕಳೇ, 2 ಪೂರ್ವದ ಕಾಲ 14ನೇ ಅಧ್ಯಾಯ 1 ಮತ್ತು 2ನೇ ವಾಕ್ಯವನ್ನು ಓದಿ ನೋಡುವಾಗ, ಅಲ್ಲಿ ಆಸ ಎಂಬ ಅರಸನ ಕುರಿತು, ರಾಜನ ಕುರಿತು ಬರೆಯಲ್ಪಟ್ಟಿದೆ. ಅವನ ಸಾಕ್ಷಿ ಬರೆಯಲ್ಪಟ್ಟಿದೆ. ಅವನು ದೇವರ ದೃಷ್ಟಿಯಲ್ಲಿ ಒಳ್ಳೆಯವನು, ನೀತಿವಂತನು, ಕರ್ತನ ಯಾವಾಗಲೂ ಅವನು ಆತುಕೊಳ್ಳುವ ಮನುಷ್ಯ, ಅಂದ್ರೆ ಆಶ್ರಯಿಸಿಕೊಳ್ಳುವ ಮನುಷ್ಯ, ಅಂದ್ರೆ ದೇವರನ್ನೇ ನಂಬಿರುವಂತ ಮನುಷ್ಯ ಎಂಬುದಾಗಿ ಸಾಕ್ಷಿಯಾಗಿ ಬರೆಯಲ್ಪಟ್ಟಿದೆ. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಇಲ್ಲಿ ನಮ್ಮನ್ನು ಕುರಿತು ದೇವರು ಏನ್ ಸಾಕ್ಷಿರ್ತೀವಿ? ಆತನ ದೃಷ್ಟಿಗೆ ನಾವು ಒಳ್ಳೆಯವರಾಗಿದ್ದೀವಾ? ನಾವು ನೀತಿವಂತರಾಗಿದ್ದೀವಾ? ಎಲ್ಲಾ ಕಾರ್ಯದಲ್ಲಿ ದೇವ್ರ ಮಕ್ಕಳು ಆತನೇ ಆತುಕೊಂಡು ಆಶ್ರಯಿಸಿ ಆತನೇ ನಂಬಿಕೆಯಿಂದ ಇದೀವಾ? ನೋಡಿ, ಇಲ್ಲಿ ಆಸ ಎಂಬ ರಾಜನ ಕುರಿತು ಸತ್ಯವೇದ ಸಾಕ್ಷಿ ಇರುತ್ತದೆ. ಅವನು ದೇವರ ದೃಷ್ಟಿಯಲ್ಲಿ ಒಳ್ಳೆಯವನು, ನೀತಿವಂತನು, ದೇವರನ್ನ ಯಾವಾಗಲೂ ನಂಬಿಕೊಂಡಿದ್ದ ಮನುಷ್ಯನೆಂಬುದಾಗಿ ನೀವು ಅದೇ 2 ಪೂರ್ವದ ಕಾಲ 14ನೇ ಅಧ್ಯಾಯ 11 ಮತ್ತು 12 ವಾಕ್ಯ, 2 ಪೂರ್ವದ ಕಾಲ 14ನೇ ಅಧ್ಯಾಯ 11 ಮತ್ತು 12 ವಾಕ್ಯ ಓದುವಾಗ, ಈ ಆಸ ರಾಜನ ವಿರೋಧವಾಗಿ ಒಂದು ಶತ್ರು ಸೈನ್ಯ ಯುದ್ಧಕ್ಕೆ ಬರ್ತಿತ್ತು. ಮಕ್ಕಳೇ, ಇವನು ರಾಜ ಅಲ್ವಾ? ಶತ್ರು ಸೈನ್ಯ ಬರುವಾಗ ಇವನ ಹತ್ರ ಕೂಡ ತುಂಬಾ ಸೈನಿಕರಿದ್ರು, ತುಂಬಾ ರಥಗಳಿತ್ತು, ತುಂಬಾ ಆಯುಧಗಳಿತ್ತು, ತುಂಬಾ ಬಲ ಇತ್ತು, ಇವನು ಹೋರಾಡ್ಬೋದಾಗಿತ್ತು. ಆದ್ರೆ ಅಲ್ಲಿ ದೇವರ ವಾಕ್ಯ ಬೈಬಲ್ ಬರೆಯಲ್ಪಟ್ಟಿದೆ. ಈ ಯುದ್ಧದ ಸಮಯದಲ್ಲಿ ಆಸ ತನ್ನ ಬಲವನ್ನ ನಂಬಿಕೊಳ್ಳದೆ, ತನ್ನ ಬಲವನ್ನ ಆತುಕೊಳ್ಳದೆ ಯೆಹೋವ ದೇವರ ಹತ್ರ ಪ್ರಾರ್ಥನೆ ಮಾಡಿ ಸಹಾಯ ಕೇಳ್ತಾನೆ. ಅಲ್ಲಿ ವಾಕ್ಯ ಬರೆಯಲ್ಪಟ್ಟಿದೆ, ಯಾವಾಗ ಈ ಆಸ ರಾಜ್ಯ ಶತ್ರು ವಿರೋಧವಾಗಿ ತನ್ನ ಬಲವನ್ನು ಆತುಕೊಳ್ಳದೆ ಯೆಹೋವ ದೇವರಾದ ಕರ್ತನ ಆತುಕೊಂಡನೋ, ನಂಬಿಕೆ ಇಟ್ನೋ, ದೇವ್ರ ವಾಕ್ಯ ಬಿಡದೆ ಅಲ್ಲಿ ಶತ್ರುಗಳ ಮೇಲೆ ಅವನಿಗೆ ಜಯವನ್ನು ಕೊಟ್ಟಂತೆ. ಆಮೇ. ನೋಡಿದ ಮಕ್ಕಳೇ, ಯಾವಾಗ ದೇವ್ರ ಮಕ್ಕಳು ನಾವು ಎಲ್ಲಾದ್ರಲ್ಲಿ ದೇವರನ್ನೇ ಆಶ್ರಯಿಸಿಕೊಂಡಿರುವಾಗ, ದೇವರನ್ನೇ ಆತುಕೊಂಡಿರುವಾಗ, ಆತನ ಮೇಲೆ ನಂಬಿಕೆ ಇಟ್ಟಿರುವಾಗ, ದೇವರು ಯಾವತ್ತೂ ನಮ್ಮನ್ನ ಕೈ ಬಿಡುವುದಿಲ್ಲ. ದೇವರು ಯಾವತ್ತೂ ನಮ್ಮನ್ನ ನಾಚಿಕೆ ಬಿಡುವುದಿಲ್ಲ. ಆದ್ರಿಂದ ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಈ ವಾಕ್ಯವನ್ನು ಕೇಳಿದ್ರು ನೀವು ಒಂದು ವೇಳೆ ನಂಬಿಕೆಯನ್ನ ಬಿಟ್ಬಿಟ್ಟಿದ್ದೀರಾ, ವಿಶ್ವಾಸದಲ್ಲಿ ಬಿದ್ದುಬಿಟ್ಟಿದ್ದೀರಾ, ಅಪ್ಪ ನನ್ನ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲುವಂತೆ ಸ್ವಾಮಿ, ನಿಮ್ಮ ವಿಶ್ವಾಸದಲ್ಲಿ ದೃಢವಾಗಿ ನಿಲ್ಲುವಂತೆ ನನ್ನ ಬಲಗೊಳಿಸಪ್ಪ. ಯಾವುದೇ ಕಾರಣಕ್ಕೂ ನನ್ನ ನಂಬಿಕೆ ಕಳ್ಕೊಳ್ಬಾರ್ದು, ವಿಶ್ವಾಸನ ಬಿಟ್ಬಿಡ್ಬಾರ್ದು, ಯಾವುದೇ ಕಾರಣಕ್ಕೂ ನಿಮ್ಮನ್ನು ಬಿಟ್ಟು ನಾನು ದೂರ ಹೋಗ್ಬಾರ್ದಪ್ಪ, ನನಗೆ ಸಹಾಯ ಮಾಡು ಸ್ವಾಮಿ ಇದು ಕೇಳುವಾಗ, ಆಸ ರಾಜನಿಗೆ ಯಾವ ರೀತಿ ಯುದ್ಧದ ಸಮಯದಲ್ಲಿ ದೇವರ ಸಹಾಯವನ್ನ, ದೇವರನ್ನ ಆತುಕೊಂಡಾಗ ದೇವರು ಶತ್ರುಗಳ ಮೇಲೆ ಜಯ ಕೊಟ್ಟರು, ಅದೇ ರೀತಿ ನಿಮ್ಮ ಜೀವಿತದಲ್ಲಿ ದೇವರು ಅದ್ಭುತಗಳು ಮಾಡಿ, ಅತಿಶಯಗಳು ಮಾಡಿ, ಎಲ್ಲ ಕಾರ್ಯದಲ್ಲಿ ದೇವರು ನಿಮ್ಮನ್ನ ಜಯವ ಮಾರ್ಪಡಿಸ್ತಾರೆ. ನಿಮ್ಮ ಅಗತ್ಯಗಳನ್ನ ಸಂಧಿಸಿಕೊಟ್ಟು ನಿಮ್ಮನ್ನ ಸಾಕ್ಷಿಗಿಡ್ತಾರೆ. ನೋಡಿ, ಅದೇ 2 ಪೂರ್ವದ ಕಾಲ
15 ಅಧ್ಯಾಯ 1 ಮತ್ತು 2 ನೋಡಿ. ಆಸ ರಾಜನು ದೇವರ ದೃಷ್ಟಿಯಲ್ಲಿ ಒಳ್ಳೆಯವನಾಗಿದ್ರು ಕೂಡ, ನೀತಿವಂತನಾಗಿದ್ರು ಕೂಡ, ಯೇಸು ಸ್ವಾಮಿನೇ ಆತುಕೊಂಡು ನಂಬಿಕೊಂಡು ಆಶ್ರಯಿಸಿಕೊಂಡ್ರು ಕೂಡ, ಇಲ್ಲಿ ವಾಕ್ಯ ಹೇಳ್ಪಟ್ಟಿದೆ, ದೇವರು ಅಲ್ಲಿ ಒಂದು ಪ್ರವಾದಿಯ ಮೂಲಕ ಒಂದು ಎಚ್ಚರಿಕೆನ ಕೊಡುದು ನೋಡ್ತೀವಿ. ನೀವು 2 ಪೂರ್ಣ ಕಾಲ 15ನೇ ಅಧ್ಯಾಯ 1, 2 ಅಲ್ಲಿ ವಾಕ್ಯ ಹೇಳ್ಬಿಟ್ಟಿದೆ, ನೀವು ಯೆಹೋವನನ್ನು ಹೊಂದಿಕೊಂಡಿರುವ ತನಕ ಆತನು ನಿಮ್ಮೊಂದಿಗಿರುವನು, ನೀವು ಆತನನ್ನು ಹುಡುಕಿದರೆ ನಿಮಗೆ ಸಿಕ್ಕುವನು, ಆತನನ್ನು ಬಿಟ್ಟರೆ ಆತನು ನಿಮ್ಮನ್ನು ಬಿಟ್ಟು ಬಿಡುವೆನು. ಅಲ್ಲೆಲೂಯಾ. ಸಹೋದರ ಸಹೋದರಿ, ನೋಡಿದ್ರ ಈ ಆಸ ರಾಜನಿಗೆ ಮತ್ತು ಯೋಧ ಜನಗಳಿಗೆ ದೇವರ ಆತ್ಮನು ತನ್ನ ಪ್ರವಾದಿ ಮೂಲಕ, ತನ್ನ ಸೇವಕರ ಮೂಲಕ ಕೊಟ್ಟಂತ ಒಂದು ಎಚ್ಚರಿಕೆ ನೋಡಿದ್ರ, ಅಲ್ಲಿ ವಾಕ್ಯ ಹೇಳ್ಪಟ್ಟಿದ್ದಲ್ಲ, ಎಚ್ಚರವಾಗಿರಿ, ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಿರಿ. ಆದ್ರಿಂದ ದೇವರ ಮಕ್ಕಳು ದೇವರ ಕಾರ್ಯದಲ್ಲಿ ಯಾವಾಗಲೂ ಎಚ್ಚರಿಕೆ ಆಗಿರಬೇಕು, ಅಜಾಗ್ರತೆ ಇರಬಾರ್ದು, ಏನೋ ಧನವಾಗಿ ಇರಬಾರ್ದು. ನಂಬಿಕೆನ ಯಾವುದೇ ಕಾರಣಕ್ಕೂ ನಾವು ಬಿಟ್ಬಿಡಬಾರ್ದು. ದೇವರನ್ನೇ ಆಶ್ರಯಿಸ್ಕೊಂಡಿರ್ಬೇಕು, ದೇವರನ್ನೇ ಆತುಕೊಂಡಿರ್ಬೇಕು. ದೇವರನ್ನೇ ಎಲ್ಲಾದ್ರೂ ನಂಬಿರುವಾಗ ಆತನು ನಮಗೆ ಬಿಡುಗಡೆ ಕೊಡುವ ದೇವರು, ಆತನು ಅದ್ಭುತಗಳು ಮಾಡಿ ಜಯ ಕೊಡುವ ದೇವರಾಗಿದ್ದಾರೆ. ನೋಡಿ ಅಲ್ಲಿ ವಾಕ್ಯ ಹೇಳಿದೆ, ನೀವು ಯೆಹೋವನು ಹೊಂದಿಕೊಂಡಿರುವ ತನಕ ಆತನು ನಿಮ್ಮೊಂದಿಗಿರುವನು. ಎಲ್ಲಿ ತನಕ ನೀವು ದೇವನ ಆತುಕೊಂಡಿರ್ತೀರೋ, ಆಶ್ರಯಿಸ್ಕೊಂಡಿರ್ತೀರೋ, ನಂಬಿಕೊಂಡಿರ್ತೀರೋ, ಅಪ್ಪ ಹೇಳ್ತಾರೆ ಆತನು ನಿಮ್ಮೊಂದಿಗಿರುವನು, ನೀವು ಆತನು ಹುಡುಕಿದ್ರೆ ಸಿಕ್ಕುವನು. ಆಮೇ. ದೇವ್ರು ಎಲ್ಲಿದ್ದಾರೆ? ನನಗೆ ಇಷ್ಟು ಕಷ್ಟ, ಇಷ್ಟು ವೇದನೆ, ಇಷ್ಟು ವ್ಯಾಧಿ, ಇಷ್ಟು ಕಣ್ಣೀರು, ಇಷ್ಟು ಹೋರಾಟ, ದೇವ್ರು ಎಲ್ಲಿದ್ದಾರೆ? ನಾನು ಸಭೆಗೆ ಹೋಗಲ್ಲ, ಬೈಬಲ್ ಓದಲ್ಲ, ನಾನು ಯೇಸುಸ್ವಾಮಿ ನಂಬಲ್ಲ. ನೀವು ದೇವ್ರನ್ನ ಹುಡುಕ್ಬೇಕು. ಸಭೆಗೆ ಹೋಗದೆ, ಚರ್ಚಿಗೆ ಹೋಗದೆ ಎಷ್ಟು ತಿಂಗಳಾಯ್ತಲ್ವಾ, ಎಷ್ಟು ವರ್ಷ ಆಯ್ತಲ್ವಾ? ಬೈಬಲ್ ಓದಿ ಪ್ರಾರ್ಥನೆ ಮಾಡಿ ಯೇಸುಸ್ವಾಮಿಲಿ ನಂಬಿಕೆ ಇಟ್ಟು ಎಷ್ಟು ಕಾಲ ಆಯ್ತಲ್ವಾ? ಮತ್ತೆ ಹೇಗೆ ನಿಮಗೆ ಅದ್ಭುತ ನಡೀತದೆ? ಹೇಗೆ ದೇವರು ನಿಮ್ಮನ್ನ ಅವರು ಬಿಡುಗಡೆ ಮಾಡ್ತಾರೆ? ನೋಡಿ, ನೀವು ಆತನ ಹುಡುಕಿದ್ರೆ ಆತ ನಿಮಗೆ ಸಿಕ್ಕುವನು, ನೀವು ಆತನ ಬಿಟ್ಟು ಬಿಟ್ರೆ ಆತನು ನಿಮ್ಮನ್ನ ಬಿಟ್ಟು ಬಿಡುವನು. ಅಮ್ಮೇ. ನೀವು ದೇವರೊಂದಿಗಿದ್ರೆ ದೇವರು ನಿಮ್ಮೊಂದಿಗಿರ್ತಾರೆ. ನೀವು ದೇವ್ರನ್ನ ಹುಡುಕಿದ್ರೆ ದೇವ್ರು ನಿಮಗೆ ಸಿಕ್ಕುವನು. ನೀವು ಆತನ ಬಿಟ್ಬಿಟ್ರೆ ಆತನು ಕೂಡ ನಿಮ್ಮನ್ನು ಬಿಟ್ಟು ಬಿಡುವನು. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ನಿಮ್ಮಲ್ಲಿ ಮಾತಾಡಕ್ಕೆ ಆಸೆ ಪಡ್ತೀನಿ. ದೇವರು ಮಾತ್ರ ಒಂದು ಮನುಷ್ಯನ ಕೈ ಬಿಟ್ಬಿಟ್ರೆ ಆ ಮನುಷ್ಯನ ಪರಿಸ್ಥಿತಿ ತುಂಬಾ ದುಃಖ, ತುಂಬಾ ವೇದನೆ, ತುಂಬಾ ಕಷ್ಟ ರೀ. ದೇವ್ರ ಜೊತೆಗಿದ್ರೆ ನಮಗೆ ಒಂದು ಆಶೀರ್ವಾದ, ಒಂದು ಸಂರಕ್ಷಣೆ, ಒಂದು ಸೇಫ್ಟಿ ಬೆಲ್ಟ್ ಅಂತ ಕೂಡ ನಾವು ಹೇಳ್ಬೋದು. ದೇವರು ಇದ್ದೂ ಎಷ್ಟು ಹೋರಾಟ ಇದೆ, ಆದ್ರೆ ದೇವರಿಲ್ಲದೆ ಈ ಲೋಕದಲ್ಲಿ ಬದುಕುವುದು ತುಂಬಾ ಕಷ್ಟ. ಅದರಿಂದ ದೇವ್ರ ಮಕ್ಕಳು ಸಭೆಗೆ ಹೋಗ್ಬೇಕು, ಆರಾಧನೆ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು, ಬೈಬಲ್ ಓದಬೇಕು, ಯೇಸು ಸ್ವಾಮಿ ಮೇಲೆ ನಂಬಿಕೆ, ಆಶ್ರಯ ಒಂದು ಆತ್ಕೊಂಡಿರ್ಬೇಕು. ಅಲ್ಲಿ ಹೇಳ್ತಾರೆ, ನೀವು ಹುಡುಕಿದ್ರೆ ನಿಮ್ಗೆ ಸಿಕ್ಕುವನು, ನೀವು ದೇವರು ಬಂದಿದ್ರೆ ದೇವರು ನಿಮ್ಮೊಂದಿಗಿರುವನು, ನೀವು ದೇವ್ರನ್ನ ಬಿಟ್ಬಿಟ್ರೆ ಆತನು ನಿಮ್ಮನ್ನ ಬಿಟ್ಟು ಬಿಡುವನು. ಅಮ್ಮೇ. ಪ್ರೀತಿ ದೇವ್ರ ಮಕ್ಕಳೇ, ಯಾವುದೇ ಕಾರಣಕ್ಕೂ ದೇವರ ಐಕ್ಯತೆಯನ್ನ, ದೇವರ ಒಂದು ಸಂಬಂಧವನ್ನ, ದೇವರ ಒಂದು ಪ್ರೀತಿಯನ್ನ, ದೇವರ ಮೇಲೆ ಇಟ್ಟಿದ್ದಂಥ ಒಂದು ರಕ್ಷಣೆ, ಒಂದು ವಿಶ್ವಾಸ, ನಂಬಿಕೆನ ಕಳ್ಕೊಳ್ಬೇಡಿ ಪ್ಲೀಸ್. ದಯವಿಟ್ಟು ಹೇಳ್ತಿದ್ದೀನಿ, ಇವತ್ತು ಅನೇಕ ಮಕ್ಕಳು ದೇವ್ರ ಬಿಟ್ಟು ದೂರ ಹೋಗಿದ್ದಾರೆ, ಸಭೆ ಬಿಟ್ಟು ದೂರ ಹೋಗಿದ್ದಾರೆ, ರಕ್ಷಣೆಯನ್ನ ಕಳ್ಕೊಂಡಿದ್ದಾರೆ. ಅದಕ್ಕೆ ಜೀವನದಲ್ಲಿ ತುಂಬಾ ಹೋರಾಡ್ತಾ ಇದ್ದೀರಾ, ತುಂಬಾ ಕಷ್ಟಪಡ್ತಾ ಇದ್ದೀರಾ, ತುಂಬಾ ದುಃಖ ಪಡ್ತಿದ್ದೀರಾ, ತುಂಬಾ ಜೀವನದಲ್ಲಿ ನೊಂದೋಗಿದ್ದೀರಾ. ಯಾಕೆ ತಾನೇ ಬದುಕಬೇಕು, ಬದುಕೋದಕ್ಕಿಂತ ಸತ್ತೋದ್ರೆ ಚೆನ್ನಾಗಿರ್ತಲ್ವಾ ಅಂತ ಅನ್ಕೊಂಡಿದ್ದೀರಾ. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಇವತ್ತು ಕೂಡ ಕಾಲ ಮಿಂಚೋಗಿಲ್ಲ. ಬನ್ನಿ, ಏಸಪ್ಪ ಹತ್ರ ಬನ್ನಿ, ಏಸುನ ಹುಡುಕಿ, ಏಸಪ್ಪ ನಾ ನಂಬಿ, ಏಸಪ್ಪನ ಆಶ್ರಯಿಸ್ಕೊಳ್ಳಿ, ಆತನ್ನ ಆತುಕೊಳ್ಳಿ. ದೇವರು ನಿಮಗೆ ಸಹಾಯ ಮಾಡೋದಕ್ಕೆ ಸಕ್ತನಾಗಿದ್ದಾನೆ. ದೇವರು ನಿಮ್ಮಲ್ಲಿರುವಂಥ ಎಲ್ಲ ಕಷ್ಟ, ಹೋರಾಟ, ತೊಂದರೆಗಳನ್ನ ಬಿಡುಗಡೆ ಮಾಡೋದಕ್ಕೆ ಆತನು ಬಲವುಳ್ಳ, ಶಕ್ತಿಯುಳ್ಳ ದೇವರಾಗಿದ್ದಾರೆ. ಅದರಿಂದ ದೇವ್ರ ಮಕ್ಕಳು ಯಾವುದೇ ಕಾರಣಕ್ಕೂ ನಾವು ದೇವರ ವಿಶ್ವಾಸ, ನಂಬಿಕೆನ ಬಿಟ್ಬಿಡ್ಬಾರ್ದು. ನೋಡಿ, ದೇವ್ರ ನೀವು ದೇವರನ್ನ ಬಿಟ್ಬಿಟ್ರೆ ಆತನು ಕೂಡ ನಿಮ್ಮನ್ನ ಬಿಟ್ಬಿಡುವನು. ನೀವು ಮತ್ತೆ ಅದೇ 2 ಪೂರ್ತ ಕಾಲ 16ನೇ ಅಧ್ಯಾಯ 1ರಿಂದ 3ನೇ ವಾಕ್ಯ, 2 ಪೂರ್ತ ಕಾಲ 16ನೇ ಅಧ್ಯಾಯ 1ರಿಂದ 3ನೇ ವಾಕ್ಯ ನೋಡುವಾಗ, ಮತ್ತೆ ಈ ಆಸ ರಾಜರ ವಿರೋಧವಾಗಿ ಶತ್ರು ಸೈನ್ಯ ಯುದ್ಧಕ್ಕೆ ಬರುತ್ತದೆ.
ಫಸ್ಟ್ ಟೈಮ್ ನಾವು ನೋಡಿದಾಗ ಈ ಆಸ ರಾಜನ ವಿರೋಧವಾಗಿ ಯುದ್ಧಕ್ಕೆ ಬಂದಾಗ ಅವನಲ್ಲಿ ಕೂಡ ಸೈನಿಕರಿದ್ರು, ರಥಗಳಿತ್ತು, ಇದು ಮಕ್ಕಳೇ ಅನೇಕ ಆ, ಆಯುಧಗಳಿತ್ತು, ಬಲ ಶಕ್ತಿ ಇತ್ತು. ಆದರೆ ಆಸ ರಾಜ ಅವನ ಬಲವನ್ನು ಆತುಕೊಳ್ಳದೆ ದೇವರನ್ನೇ ಆತುಕೊಂಡು ಆತನೇ ಆಶ್ರಯಿಸಿಕೊಂಡು ಆತನ ಮೇಲೆ ನಂಬಿಕೆ ಇಟ್ಟ ಕಾರಣ ದೇವರು ಜಯಿಸ್ಕೊಟ್ರು. ಯೇಸು ಸ್ವಾಮಿಯಲ್ಲಿ ಮಾತ್ರ ನಂಬಿಕೆ ಇಟ್ಟರೆ ನಾಚಿಕೆ ಪಡೋಕೆ ಬಿಡುವುದೇ ಇಲ್ಲ. ಯಾವುದೇ ಸ್ಥಳದಲ್ಲಿ, ಯಾವುದೇ ಕಾರ್ಯದಲ್ಲಿ, ಯಾರೇ ಮುಂದೆ ಆಗಲಿ ದೇವ್ರು ನಮ್ಮನ್ನ ನಾಚಿಕೆ ಪಡೋಕೆ ಬಿಡುವುದೇ ಇಲ್ಲ. ಅಮ್ಮೆ ಅದನ್ನೇ ಸತ್ಯಪಡಿದೆ, ಆತನ ಮೇಲೆ ನಂಬಿಕೆ ಇಡುವ ಯಾವನಾದರೂ ನಾಚಿಕೆ ಪಟ್ಟು ಹೋಗುದಿಲ್ಲ. ಅಮ್ಮೆ ನೋಡಿ, 16ನೇ ಅಧ್ಯಾಯ 1-3 ವಾಕ್ಯ ನೋಡುವಾಗ, ಮತ್ತೆ ಈ ಆಸ ರಾಜರ ವಿರೋಧವಾಗಿ ಯುದ್ಧಕ್ಕೆ ಶತ್ರುಗಳು ಬರುವಾಗ ಇವನು ಈ ಸಮಯದಲ್ಲಿ ದೇವರ ಸಹಾಯವನ್ನು ಕೇಳದೆ, ದೇವರನ್ನ ಆಶ್ರಯಿಸಿಕೊಳ್ಳದೆ, ದೇವರನ್ನ ಆತುಕೊಳ್ಳದೆ, ಇವನ ಹತ್ರ ಬೆಳ್ಳಿ ಚಿನ್ನ ಎಲ್ಲ ಇತ್ತಲ್ವಾ, ಇವಾಗ ದೇವ್ರ ಮೇಲೆ ನಂಬಿಕೆ ಬಂದಿಲ್ಲ. ದೇವ್ರನ್ನ ಆಶ್ರಯಿಸ್ಕೊಳ್ಬೇಕು, ದೇವ್ರ ಹತ್ರ ಸಹಾಯ ಕೇಳಬೇಕು, ದೇವ್ರ ಮೇಲೆ ವಿಶ್ವಾಸ ಇರ್ಬೇಕಂತ ಅವನಿಗೆ ಮನಸ್ಸು ಬಂದಿಲ್ಲ. ಅವನ ಹತ್ರ ಚಿನ್ನ ಬೆಳ್ಳಿ ಸಂಪತ್ತು ಆಸ್ತಿ ಇತ್ತಲ್ಲ, ಒಂದು ಮನುಷ್ಯನಿಗೆ ಲಂಚ ಕೊಟ್ಟು ನನ್ನ ವಿರೋಧವಾಗಿ ಶತ್ರು ಯುದ್ಧಕ್ಕೆ ಬರ್ತಿದ್ದಾನೆ, ನನಗೆ ನೀನು ಸಹಾಯ ಮಾಡಬೇಕು, ನೀನು ಸಹಾಯ ಮಾಡಿದ್ರೆ ನನಗೆ ಚಿನ್ನ ಬೆಳ್ಳಿ ಎಲ್ಲ ಲಂಚವಾಗಿ ಕೊಡ್ತೇನೆ ಅಂತಾನೆ. ನೋಡಿದ್ರ ಪ್ರೀತಿ ಮಕ್ಕಳೇ, ಇವತ್ತು ತುಂಬಾ ಜನ ಹಂಗೆ ರೀ, ಕಷ್ಟ ಬಂದಾಗ, ವೇದನೆ ಬಂದಾಗ, ವ್ಯಾಧಿ ಬಂದಾಗ ಏಸಪ್ಪ 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 ಅಂತ ಏಸಪ್ಪ ಕಾಲು ಹಿಡ್ಕೊಳ್ತಾರೆ. ಏಸಪ್ಪ ಆಶೀರ್ವಾದ ಕೊಟ್ಟ ಮೇಲೆ, ಏಸಪ್ಪ ಕಾಸು ಕೊಟ್ಟ ಮೇಲೆ ಅವ್ರು ಏಸಪ್ಪನ ಬಿಟ್ಬಿಟ್ಟು ಕಾಸಪ್ಪ ಕಾಸಪ್ಪ ಅಂತ ಕಾಸಿಂದ ಹೋಗ್ತಾರೆ, ಲೋಕದಿಂದ ಹೋಗ್ಬಿಡ್ತಾರೆ. ಚರ್ಚಿನ ಮರ್ತು ಬಿಡ್ತಾರೆ, ಆರಾಧನೆ ಮರ್ತು ಬಿಡ್ತಾರೆ, ಬೈಬಲ್ನ ಮರ್ತು ಬಿಡ್ತಾರೆ, ಪ್ರಾರ್ಥನೆ ಮರ್ತು ಬಿಡ್ತಾರೆ, ಸೇವಕನ ಮರ್ತು ಬಿಡ್ತಾರೆ, ಐಕ್ಯನ ಮರ್ತು ಬಿಟ್ಟು ದೂರ ಕಾಸಿದೆಯಲ್ವಾ, ವಸತಿ ಬಂದಿದೆಯಲ್ವಾ, ಆಸುದಿ ಬಂದಿದೆಯಲ್ಲ, ಕೆಲಸ ಇಲ್ದಿರುವಾಗ ಚರ್ಚಲ್ಲಿ ಬಂದು ಉಪವಾಸದ ಪ್ರಾರ್ಥನೆ ಮಾಡ್ತಾರೆ, ಕೆಲಸ ಸಿಕ್ಕಿದ ಮೇಲೆ ಆರಾಧನೆಗೆ ಬರುವುದಿಲ್ಲ. ಕೇಳಿದರೆ ಬಿಸಿ ಬ್ರದರ್ ಕೆಲಸ, ನಾವು ಚರ್ಚಿಗೆ ಬಂದ್ಬಿಟ್ರೆ ಕೆಲಸ ಯಾರು ಮಾಡೋದು, ನಮಗೆ ಯಾರು ಊಟ ಹಾಕೋದು, ನಿಮಗೆ ಕೆಲಸ ಇಲ್ಲ ಅಂದ್ರೂ ಕೂಡ ದೇವ್ರು ನಡೆಸಿಲ್ವಾ, ನಿಮ್ಮನ್ನ ಬಿಟ್ಬಿಟ್ರಾ? ಎಷ್ಟು ಅದ್ಭುತ ನಡೆಸಿದ್ರಲ್ಲ. ಇವಾಗ ಕೆಲಸ ಬಂದ ತಕ್ಷಣ, ಕಾಸು ಬಂದ ತಕ್ಷಣ ಯೇಸುನ ಬಿಟ್ಬಿಟ್ರಿ, ಸಭೆನ ಬಿಟ್ಬಿಟ್ರಿ, ಪ್ರಾರ್ಥನೆನ ಬಿಟ್ಬಿಟ್ರಿ, ನಂಬಿಕೆ ವಿಶ್ವಾಸ ರಕ್ಷಣೆ ಬಿಟ್ಬಿಟ್ರಿ. ಒಳ್ಳೇದಲ್ಲ ಮಕ್ಕಳೇ, ಒಳ್ಳೇದಲ್ಲ. ಅದು ತುಂಬಾ ಅಪಾಯ, ತುಂಬಾ ಡೇಂಜರ್. ಇವಾಗ ನಮಗೆ ಗೊತ್ತಾಗಲ್ಲ, ಹೋಗ್ತಾ 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 ಸೈತಾನ ನಮ್ಮನ್ನು ಕತ್ತಿಸ್ಕುವಾಗಲೇ, ನಮಗೆ ತಡೆ ಮಾಡುವಾಗಲೇ, ನಮಗೆ ದಾರಿನ ಮುಚ್ಚುವಾಗಲೇ ಒದ್ದಾಡಬೇಕಾಗುತ್ತದೆ. ಆದ್ರಿಂದ ನೋಡಿ, ಈ ಆಸ ಅವಾಗೆಲ್ಲ ಏನಾದ್ರೂ ಕೂಡ ದೇವರ ಹತ್ರ ಸಹಾಯ ಕೇಳ್ತಿದ್ದ, ದೇವರನ್ನ ಆಶ್ರಯಿಸ್ಕೊಳ್ತಿದ್ದ, ದೇವ್ರ ಮೇಲೆ ನಂಬಿಕೆ ಇರ್ತಿದ್ದ, ದೇವರು ಅದ್ಭುತ ಮಾಡ್ತಿದ್ರು. ಇವಾಗ ಚಿನ್ನ ಬೆಳ್ಳಿ ಸಂಪತ್ತು ಬಂದ ತಕ್ಷಣ ಮನುಷ್ಯರಿಗೆ ಲಂಚ ಕೊಟ್ಟು ದೇವ್ರನ್ನ ಆತುಕೊಳ್ಳದೆ, ದೇವರನ್ನ ಆಶ್ರಯಿಸದೆ ಮನುಷ್ಯರ ಮೇಲೆ ಆತುಕೊಂಡ. ನೀವು 16ನೇ ಅಧ್ಯಾಯ 7-10 ವಾಕ್ಯ, 2 ಪದ ಕಾಲ 16ನೇ ಅಧ್ಯಾಯ 7-10 ವಾಕ್ಯ ನೋಡುವಾಗ, ಯೇಸು ಸ್ವಾಮಿ ತುಂಬಾ ಒಳ್ಳೆಯವರು. ಆಮೇ ದೇವರು ತುಂಬಾ ಒಳ್ಳೆಯವರು. ಆತನ ಮಕ್ಕಳನ್ನ ಅಷ್ಟು ಸುಲಭವಾಗಿ ಬಿಟ್ಕೊಡುವುದಿಲ್ಲ ರೀ. ಏಸಪ್ಪ ಬಿಟ್ಕೊಡುವುದಿಲ್ಲ, ತುಂಬಾ ಸಾನ್ಸ್ ಕೊಡ್ತಾರೆ. ನಾವು ಅನ್ಕೊಂತೀವಿ, ಎಷ್ಟು ಪಾಪ ಮಾಡ್ತೀನಿ, ಎಷ್ಟು ತಪ್ಪು ಮಾಡ್ತೀನಿ, ಚರ್ಚ್ಗೆ ಹೋಗಲ್ಲ, ಸೇವೆನೇ ಮಾಡಲ್ಲ, ಬೈಬಲೇ ಓದಲ್ಲ, ಎಷ್ಟು ಅಕ್ರಮ ಮಾಡ್ತೀನಿ, ಕುಡಿತೀನಿ, ಸ್ಮೋಕ್ ಮಾಡ್ತೀನಿ, ಸಿನಿಮಾ ನೋಡ್ತೀನಿ, ನನಗೇನು ಆಗಿಲ್ಲ, ಚೆನ್ನಾಗೇ ಇದ್ದೀನಿ. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಕಾರಣ ದೇವರು ಪ್ರೀತಿ ಸ್ವರೂಪಿ, ನಿನ್ನ ಮೇಲೆ ಕೃಪೆಯಾಗಿದ್ದಾರೆ, ನಿನ್ನ ಮೇಲೆ ಕರುಣೆಯಾಗಿದ್ದಾರೆ. ಆತನಿಗೊಂದು ನಂಬಿಕೆ, ನೀನು ಮತ್ತೆ ಮಾನಸಾಂತರ ಹೊಂದಿ ಏಸಪ್ಪ ಹತ್ರ ಬರ್ತೀಯ ಅಂತ ಆತನ ತನ್ನ ಕೈಯನ್ನ, ಆನೆಗಳು ಹೊಡಿಪಿನ ಕೈ, ಬಾಸುಂಡಲ ಕೈ, ಗಾಯಪಟ್ಟ ಕೈ, ರಕ್ತ ಸುರಿಸ ಕೈ ನಿನಗೆ ನೇರಾಗಿ ಚಾಚಿ ಕರೀತಿದ್ದಾರೆ. ನೋಡಿ ಮಕ್ಕಳೇ, ಏಸಪ್ಪ ತುಂಬಾ ಒಳ್ಳೆಯವರು. ಆದರೂ ಈ ಆಸನ ರಾಜನ ದೇವ್ರು ಕೋಪಗೊಂಡಿಲ್ಲದೆ ತನ್ನ ಸೇವಕರನ್ನ ಮತ್ತೆ ಕಳಿಸ್ತಾರೆ. ಹೋಗಪ್ಪ, ಆಸ ನನ್ನ ಮಗ, ಅವಾಗಲ್ಲ ಏನಾದ್ರೂ ಆದ್ರೆ ನನ್ನ ಮೇಲೆ ನಂಬಿಕೆ ಇಡ್ತಿದ್ದ, ನನ್ನ ಹತ್ರ ಪ್ರಾರ್ಥನೆ ಮಾಡ್ತಿದ್ದ, ನನ್ನ ಸಹಾಯ ಕೇಳ್ತಿದ್ದ, ಎಲ್ಲದಕ್ಕೂ ನನ್ನನ್ನೇ ಏಸಪ್ಪ ಏಸಪ್ಪ ಅಂತ ಆತ್ಕೊಳ್ತು ಆಶ್ರಯಿಸ್ಕೊಂಡಿದ್ದ. ಇವಾಗ ನನ್ನ ಮರ್ತು ಬಿಟ್ಟಿದ್ದಾನೆ, ದೂರ ಹೋಗ್ಬಿಟ್ಟಿದ್ದಾನೆ, ನಂಬಿಕೆ ಇಲ್ಲ, ವಿಶ್ವಾಸ ಇಲ್ಲ, ಎಲ್ಲ ಕಳ್ಕೊಂಡ್ಬಿಟ್ಟಿದ್ದಾನೆ. ಹೋಗಿ ಅವನಿಗೆ ಎಚ್ಚರಿಸದಿರುವಾಗ ಅಲ್ಲಿ ಸೇವಕರು ಬಂದು ಆಸರ ಜೊತೆ ಹೇಳ್ತಾರೆ, ರಾಜ
ಅಸ ನೀನ್ ಮಾಡಿದ್ ತುಂಬಾ ತಪ್ಪಪ್ಪ, ಬುದ್ಧಿ ಇಲ್ಲದೆ ಕೆಲಸ ಮಾಡ್ಬಿಟ್ಟೆ, ಯಾಕೆ ಈ ತರ ಮಾಡ್ಬಿಟ್ಟೆ? ಏಸಪ್ಪ ಹತ್ರ ಸಹಾಯ ಕೇಳುವಾಗ, ಏಸಪ್ಪ ಮೇಲೆ ನಂಬಿಕೆ ಇಡುವಾಗ ಎಷ್ಟು ಜಯ ಕೊಟ್ರು, ಎಷ್ಟು ಅದ್ಭುತ ಮಾಡಿದ್ರು, ಎಷ್ಟು ಸಮಾಧಾನ ಕೊಟ್ರು, ಎಷ್ಟು ಆಸ್ವಾದ ಕೊಟ್ರು. ಇವಾಗ ಸಂಪತ್ತು ಬಂದ ಮೇಲೆ, ಆಸ್ತಿ ಬಂದ ಮೇಲೆ, ಬಲ ಬಂದ ಮೇಲೆ, ಜನ ಬಂದ ಮೇಲೆ ದೇವ್ರನ್ನೇ ಬಿಟ್ಬಿಟ್ಟಲ್ಲಪ್ಪ, ದೇವ್ರನ್ನೇ ಮರ್ತು ಬಿಟ್ಟಲ್ಲಪ್ಪ. ಬೇಡ, ಒಳ್ಳೇದಲ್ಲ. ಏಸಪ್ಪ ಮೇಲೆ ನಂಬಿಕೆ ಇಡು, ಆತನ ಹತ್ರ ಬಂದು ಸಹಾಯ ಕೇಳು, ಆತನ ಬಿಡ್ಬೇಡ, ನಂಬಿಕೆನ ಬಿಡ್ಬೇಡ ಅಂತ ಹೇಳುವಾಗ ಈ ರಾಜ ಆ ಸೇವಕರ ಮೇಲೆ ಕೋಪಗೊಂಡು ಆ ಸೇವಕರನ್ನ ಜೈಲಲ್ಲಿ ಹಾಕ್ಬಿಟ್ಟ. ನನಗೆ ಬುದ್ಧಿ ಹೇಳ್ತೀಯಾ, ನನಗೆ ಆಲೋಚನೆ ಹೇಳ್ತೀಯಾ, ನನಗೆ ಮಾತು ಹೇಳ್ತೀಯಾ, ನಾನು ಕೊಡುವ ಕಾಣಿಕೆ ತಿನ್ಬಿಟ್ಟು ನನಗೆ ಬುದ್ಧಿ ಹೇಳ್ತಂದ್ಬಿಟ್ಟು ಅವನ ಜೈಲಲ್ಲಿ ಹಾಕ್ಬಿಟ್ಟ. ನೋಡಿ, 16ನೇ ಅಧ್ಯಾಯ 12ನೇ ವಾಕ್ಯ ಓದಿ ನೋಡುವಾಗ, ಎಲ್ಲೂ ಪುರದ ಕಾಲ 16 ಓದುವಾಗ, ಮತ್ತೆ ದೇವರು ಹೇಗಾದರೂ ಆಸ ಆತನ ಮಕ್ಕಳ ಮಾರ್ಪಡಬೇಕು, ನಂಬಿಕೆಯಲ್ಲಿ ಕರ್ಕೊಂಡು ಬರ್ಬೇಕಂತ ಪ್ರಯಾಸಪಟ್ಟು, ಅಲ್ಲಿ ವಾಕ್ಯ ಬಿಡಿ, ಆಸನ ಆಳ್ವಿಕೆಯ 39ನೇ ವರ್ಷದಲ್ಲಿ ಅವನ ಕಾಲಿಗೆ ಕಠಿಣ ರೋಗ ಉಂಟಾಯ್ತಂತೆ. ಆಮೆನ್. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಕೆಲವು ಸಮಯದಲ್ಲಿ ನಮ್ಮ ಜೀವನದಲ್ಲಿ ಬರುವ ಕಷ್ಟಗಳು, ವ್ಯಾಧಿಗಳು, ಹೋರಾಟಗಳು, ತೊಂದರೆಗಳು ಅದೆಲ್ಲ ಒಳ್ಳೇದಕ್ಕಾಗಿ ದೇವ್ರು ಮಾಡ್ತಾರೆ. ಆ ಕಷ್ಟದಿಂದ, ಆ ಕಷ್ಟದ ಸಮಯದಲ್ಲಿ, ಆ ವ್ಯಾಧಿ, ಆ ಕಣ್ಣಿನ ಸಮಯದಲ್ಲಿ ನಾವು ಇನ್ನ ದೇವರ ಹತ್ರ ಬರಬೇಕು, ಆತನ ಆತುಕೊಳ್ಬೇಕು, ಆತನ ಆಶ್ರಯಿಸ್ಕೊಳ್ಬೇಕು, ಆತನಲ್ಲಿ ಪ್ರಾರ್ಥಿಸ್ಬೇಕು, ಆತನ ಮೇಲೆ ನಂಬಿಕೆ ಇಡ್ಬೇಕಂತ ದೇವರು ಕೆಲವು ಸೋದರಿನ ನಮಗೆ ಬಿಡ್ತಾರೆ, ಕೆಲವು ಕಷ್ಟನ ಅನುಭವಿಸ್ತಾರೆ. ಅಂತ ಸಮಯದಲ್ಲಿ ದೇವರ ಪಾದ ಇಟ್ಕೊಳ್ಬೇಕು, ದೇವರ ಕಡೆ ತಿರ್ಕೊಳ್ಬೇಕು, ದೇವರ ಹತ್ರ ಪ್ರಾರ್ಥಿಸಬೇಕು, ದೇವರ ಮೇಲೆ ನಂಬಿಕೆ, ವಿಶ್ವಾಸ ಸಹಾಯನ ಹೊಂದಿಕೊಳ್ಬೇಕು. ನೋಡಿ, ಆತನ ಆಳ್ವಿಕೆ 39ನೇ ವರ್ಷದಲ್ಲಿ ಆತನ ಕಾಲಿಗೆ ಒಂದು ಕಠಿಣವಾದ ರೋಗ ಅವ್ರು ಕೊಟ್ಟರು. ಎಸಪ್ಪ ಅನ್ಕೊಂಡ್ರು, ದೇವ್ರು ಅನ್ಕೊಂಡ್ರು, ಓ ಆಸ ಅಟ್ಲೀಸ್ಟ್ ಇವಾಗಾದ್ರೂ ನನ್ನ ಹತ್ರ ಬರ್ತಾನೆ, ನಂಬಿಕೆ ಇಡ್ತಾನೆ, ವಿಶ್ವಾಸ ಇಡ್ತಾನೆ, ನನ್ನ ಸಹಾಯ ಕೇಳ್ತಾನೆ ಎಂಬುದಾಗಿ ನೋಡಿದ್ರು. ಅಲ್ಲಿ ಬೈಬಲ್ ಹೇಳ್ಪಟ್ಟಿದೆ, ಆಸ ಆ ಕಠಿಣ ವ್ಯಾಧಿಯಲ್ಲಿ ಕೂಡ ಅವನು ದೇವ್ರನ್ನ ಆತುಕೊಳ್ಳದೆ, ದೇವ್ರನ್ನ ಆಶ್ರಯಿಸ್ಕೊಳ್ಳದೆ, ದೇವ್ರ ಮೇಲೆ ನಂಬಿಕೆ ಇಡದೆ, ದೇವರ ಸಹಾಯ ಕೇಳದೆ ಅವನು ಡಾಕ್ಟರ್ ಹತ್ರ ಹೋದಂತೆ. ಕಾರಣ ಕಾಸಿತ್ತಲ್ವಾ, ಹಣ ಇತ್ತಲ್ವಾ. ಅಯ್ಯೋ, ಕಾಸಿದ್ರೆ ಏನ್ ಬೇಕಾದ್ ಮಾಡ್ಬೋದು ಅಲ್ವಾ? ತುಂಬಾ ಜನ ಹಂಗೆ ಅನ್ಕೊಂಡಿದ್ದಾರೆ, ಹಣ ಇದ್ರೆ ಏನ್ ಬೇಕಾದ್ರೂ ಮಾಡೋದು, ಮನಿ ಮೇಕ್ ಎನಿಥಿಂಗ್ ಅಂತ. ಹಣ ಏನ್ ಇಲ್ಲ ರೀ. ಹಾಸ್ಪಿಟಲ್ ನೋಡಿ, ಎಷ್ಟೋ ಜನ ಹಾಸ್ಪಿಟಲ್ ಜೀವಕ್ಕೆ ಹೋರಾಡ್ತಿದ್ದಾರೆ, ಲಕ್ಷ ಲಕ್ಷ ಸಾಲ ಮಾಡಿ, ಆಸ್ತಿ ಮಾಡಿ ಕೊಟ್ಟರು ಕೂಡ ಡಾಕ್ಟ್ರ್ ಎಲ್ಲ ಇಸ್ಕೊಂಡು ಆಮೇಲೆ ಐ ಆಮ್ ವೆರಿ ಸಾರಿ, ನಾವು ಎಷ್ಟು ಪ್ರಯಾಸ ಪಟ್ಟರು, ಎಷ್ಟು ಟ್ರೈ ಮಾಡಿದ್ರು ನಮ್ಮ ಕೈಯಿಂದ ಆಗಿಲ್ಲ, ಇನ್ನು ದೇವರೇ ಗತಿ ಅಂತ ಕೈ ಬಿಟ್ಬಿಡ್ತಾರೆ. ದೇವರೇ ರೀ ಕೊನೆ ತನಕ ನಮಗೆ ಸಹಾಯ ಮಾಡೋದು, ಕೊನೆ ತನಕ ನಮಗೆ ಒಂದು ನಂಬಿಕೆಯಾಗಿರುವುದು ದೇವರಾದ ಯೇಸು ಮಾತ್ರನೇ. ಆಮೇಲೆ ಇದ್ರ ಮನಸ್ಸಲ್ಲಿ ಇಟ್ಕೊಳ್ಳಿ. ಹಣ ಬಂದ ತಕ್ಷಣ ದೇವ್ರು ಮರೆಯುವುದಲ್ಲ. ಕೆಲಸ ಸಿಕ್ಕ ತಕ್ಷಣ, ಒಳ್ಳೆ ವಸ್ತು ತಕ್ಷಣ ಸಭೆಗೆ ಬರದೆ, ಆರಾಧನೆ ಮಾಡದೆ, ಪ್ರಾರ್ಥನೆ ಮಾಡದೆ, ದೇವರಿಗೆ ಸಂಬಂಧ ಇಲ್ಲದೆ ಏನದಲ್ಲ ಒಂದು ಜೀವನ ಅಲ್ಲ. ಆರಂಭಕ್ಕೆ ತುಂಬಾ ಚೆನ್ನಾಗಿರ್ಬೋದು, ತುಂಬಾ ಸಂತೋಷ ಇರ್ಬೋದು, ಲೈಫ್ ಎಂಜಾಯ್ ಕಾಣಿಸ್ಬೋದು, ಅಂತ್ಯ ತುಂಬಾ ಮೋಸವಾಗಿರ್ತದೆ. ನೋಡಿ, ಈ ರಾಜ ಮಾಡಿದ ಕೆಲಸನ ಅದುವೇ. ಆ ಕಠಿಣ ವ್ಯಾಧಿಲಿ ಕೂಡ ಏಸಪ್ಪನ ಆಶಿಕೊಳ್ಳದೆ, ಆತನ ಆತುಕೊಳ್ಳದೆ, ಆತನ ನಂಬಿಕೆ ಇಡದೆ, ಆತನ ಬಳಿ ಸಹಾಯ ಕೇಳದೆ ಡಾಕ್ಟರ್ ಹತ್ರ ಹೋದ. ವಾಕ್ಯ ಪಡೆದೆ, 41ನೇ ವರ್ಷದಲ್ಲಿ ಆ ಆಸ ಆ ವ್ಯಾಧಿಯಲ್ಲಿ ತೀರಿ ಹೋಗ್ಬಿಟ್ಟ. 2 ವರ್ಷ ಟೈಮ್ ಇತ್ತು. 39ನೇ ವರ್ಷದಲ್ಲಿ ಅವನ ಆಳಿಕೆ, 39 ವರ್ಷದಲ್ಲಿ ಅವನ ಕಾಲಿಗೆ ವ್ಯಾಧಿ ಬಂತು. 2 ವರ್ಷ ಟೈಮ್ ಇತ್ತು. ಏಸಪ್ಪ 2 ವರ್ಷ ವೆಯ್ಟ್ ಮಾಡಿದ್ರು. ನನ್ನ ಮಗ ಬರ್ತಾನೆ, ನಂಬಿಕೆ ಇಡ್ತಾನೆ, ಸಹಾಯ ಕೇಳ್ತಾನೆ, ಅವನು ನಂಬಿಕೆನ ವಿಶ್ವಾಸ ಬಿಟ್ಬಿಡ್ಲ, ಮತ್ತೆ ಬರ್ತಾನೆ ವೆಯ್ಟ್ ಮಾಡಿದ್ರು. ಇಲ್ಲ, ಹಣ ಕಣ್ಮುಚ್ಚಿಬಿಡ್ತು, ಅವನ ಅಂತಸ್ತು ಕಣ್ಮುಚ್ಚಿಬಿಡ್ತು. ಏಸಪ್ಪ ನಂಬಿಕೆನ ಕಳ್ಕೊಂಡ್ಬಿಟ್ಟ, ವಿಶ್ವಾಸ ಕಳ್ಕೊಂಡ್ಬಿಟ್ಟ. ಡಾಕ್ಟರ್ ಹತ್ರನೇ ಹೋಗ್ತಾನೆ. 41 ವರ್ಷದಲ್ಲಿ ತೀರು, ಅಂತ್ಯ ಮುಗ್ದೋಯ್ತು, ಜೀವ ಹೋಗೋಯ್ತು, ಏನು ಮಾಡೋಕ್ಕಾಗ್ಲಿಲ್ಲ. ನನ್ನ ಪ್ರೀತಿಯ ಸಹೋದರ, ನನ್ನ ಪ್ರೀತಿಯ ಸಹೋದರಿ, ಇವತ್ತು ಒಪ್ಪಿಸ್ಕೊಡಿ. ಅಪ್ಪ, ಅದೇ ವಾಕ್ಯ ಬಿಡಿದೆ, ಎಚ್ಚರವಾಗಿರಿ, ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಿ. ಆಮೇ, ಯಾವುದೇ ಕಾರಣಕ್ಕೂ ನಾವು ಸಭೆ ಬಿಟ್ಟು ಹೋಗಬಾರ್ದು, ದೇವರನ್ನ ಬಿಟ್ಟು ಹೋಗಬಾರ್ದು. ಆಮೇ, ಏಸಪ್ಪ ಮೇಲಿರುವಂಥ ರಕ್ಷಣೆ, ವಿಶ್ವಾಸವನ್ನು, ನಂಬಿಕೆನ ಕಳ್ಕೊಳ್ಬಾರ್ದು. ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಬೇಕು. ಒಪ್ಪಿಸ್ಕೊಂಡು ಪ್ರಾರ್ಥಿಸೋಣವ. ನನ್ನ ಪ್ರೀತಿಯ ಪರಲೋಕ ತಂದೆಯೇ, ನಮ್ಮ ಕರ್ತನಾದ ಯೇಸುವೆ, ಈ ಲೈಫ್ ಟೀಮ್ ಮೂಲಕ ಈ ಪ್ರಾರ್ಥನೆ ಸಮಯದಲ್ಲಿ ಅಪ್ಪ, ನಿಮ್ಮ ಮಕ್ಕಳೊಂದಿಗೆ ನೀನು ಮಾತಾಡಿದೆಯಪ್ಪ. ಎಚ್ಚರವಾಗಿರಿ, ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿರಿ ಅಂತ ಈ ವಾಕ್ಯನ ಕೇಳಿ ಯಾರೆಲ್ಲ ಎಚ್ಚರಗೊಂಡು ನಿಮ್ಮ ನಂಬಿಕೆಯಲ್ಲಿ ದೃಢವಾಗಿರಲು ಒಪ್ಪಿಸ್ಕೊಡ್ತಾ ಇದ್ದಾರೋ, ಪ್ರಾರ್ಥಿಸಿದಾರೋ, ಎಸಪ್ಪ ನಿಮ್ಮನ್ನೇ
ಆಶ್ರಯಿಸಿಕೊಂಡು ನಿಮ್ಮನ್ನೇ ಆತುಕೊಂಡು ನಿಮ್ಮ ನಂಬಿಕೆ ಇಟ್ಟು ನಿಮ್ಮ ಸಹಾಯವನ್ನು ಕೇಳ್ತಿದ್ದಾರೋ ಒಬ್ಬೊಬ್ಬರ ಜೀವನದಲ್ಲಿ ಯೇಸು ಕ್ರಿಸ್ತುವಿನ ನಾಮದಲ್ಲಿ ಬಿಡುಗಡೆ ಉಂಟಾಗಲಿ, ಅದ್ಭುತ ಉಂಟಾಗಲಿ, ಆಶೀರ್ವಾದ ಉಂಟಾಗಲಿ, ಸೌಖ್ಯ ಉಂಟಾಗಲಿ. ಅವರ ಜೀವನದಲ್ಲಿರುವಂಥ ಎಲ್ಲ ವೇದನೆ, ದರಿದ್ರ, ಕಣ್ಣೀರು, ಕಷ್ಟಗಳು, ವ್ಯಾಧಿಗಳು ಯೇಸು ಕ್ರಿಸ್ತುವಿನ ನಾಮದಲ್ಲಿ ನೀಗಲ್ಪಡಿ ಸ್ವಾಮಿ. ನಿಮ್ಮನ್ನು ಯಾರು ಆತ್ಕೊಳ್ತಾ ಇದ್ದಾರೋ, ನಿಮ್ಮ ಮೇಲೆ ಯಾರು ವಿಶ್ವಾಸ ಇರ್ತಿದ್ದಾರೋ, ನಿಮ್ಮ ಮೇಲೆ ಯಾರು ನಂಬಿಕೆ ಇಡ್ತಾ ಇದ್ದಾರೋ, ಯಾರು ನಿಮ್ಮನ್ನೇ ಆಶ್ರಯಿಸ್ಕೊಂಡಿದ್ದಾರೋ, ಯಾರು ಕರ್ತನೇ ನಿಮ್ಮ ಬಳಿ ಸಹಾಯ ಕೇಳ್ತಿದ್ದಾರೋ, ಇವಾಗ ಯಾರೆಲ್ಲ ಪ್ರಾರ್ಥಿಸಿದಾರೋ ಅಷ್ಟು ದೇವರ ಮಕ್ಕಳ ಮೇಲೆ ದೇವರ ಶಕ್ತಿ, ದೇವರ ಬಿಡುಗಡೆ, ದೇವರ ಆಶೀರ್ವಾದ ಇಳಿದಿರ್ಕ ಸ್ತೋತ್ರ ಮಾಡ್ತಾನಪ್ಪ. ಒಬ್ಬೊಬ್ಬರನ್ನ ಆಶ್ರಯಿಸ ರಾಜ. ಈ ವಾಕ್ಯವನ್ನು ಕೇಳಿದ ಒಬ್ಬೊಬ್ರು ನಿಮ್ಮಲ್ಲೇ ನಂಬಿಕೆ ಇಡುವಂತೆ, ನಿಮ್ಮನ್ನೇ ಆಶ್ರಯಿಸಿಕೊಳ್ಳುವಂತೆ, ನಿಮ್ಮನ್ನೇ ಅಪ್ಪ ವಿಶ್ವಾಸ ಇಡುವಂತೆ ಕೃಪೆ ಮಾಡಿದ್ದಕ್ಕೆ ಸ್ತೋತ್ರ ಮಾಡ್ತಾನೆ. ಎಲ್ಲ ಘನ ಸ್ತುತಿ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಿಸ್ತೀನಿ ನಮ್ಮ ಜೀವನ ತಂದೆಯೇ. ಆಮೇನ್. God bless you.